ಆಟೋ ಚಾಲನೆ ಮಾಡಿ ಕುಟುಂಬವನ್ನ ನಿರ್ವಹಿಸ್ತಾ ಇದ್ದ ನಗರದ 22ನೇ ವಾರ್ಡಿನ ನಿವಾಸಿ ಅಕ್ಬರ್ ಸಲೀಂ ಎಂಬ ಯುವಕ ಕುಟುಂಬದ ಏಕೈಕ ಆಧಾರವಾಗಿದ್ದು, ಅವರಿಗೆ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು, ತಂಗಿ ಅಂಗವಿಕಲೆಯಾಗಿದ್ದಾರೆ. ಇದ್ದಕ್ಕಿದ್ದಂತೆ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದ್ದು, ಸಲೀಂ ಅವರು 2 ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದರಿಂದ ಕುಟುಂಬವು ಸಂಕಷ್ಟಕ್ಕೆ ಸಿಲುಕಿದ್ದು, ಸಾಮಾಜಿಕ ಕಳಕಳಿಯಿಂದ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂಬ ಆಶಯ ವ್ಯಕ್ತವಾಗಿದೆ. ಮಾಹಿತಿ ತಿಳಿದ ಜಯ ಫೌಂಡೇಶನ್ನ ಅಧ್ಯಕ್ಷ ಜಯಕುಮಾರ್ ಕೂಡಲೇ ಈ ಕುಟುಂಬಕ್ಕೆ ನೆರವು ನೀಡಲು ಮುಂದಾಗಿದ್ದು, ಧನ ಸಹಾಯ ನೀಡುವುದರ ಜೊತೆಗೆ ಪ್ರತಿ ತಿಂಗಳು ಔಷಧಿ ವ್ಯವಸ್ಥೆ, ಅಗತ್ಯ ದಿನಸಿ ಸಾಮಗ್ರಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿನ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವ ಜಯ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರು ಮತ್ತೊಮ್ಮೆ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಧ್ಯೇಯದೊಂದಿಗೆ ಸಮಾಜಕ್ಕೆ ಒಂದಿಷ್ಟು ಕೊಡುಗೆಯನ್ನ ನೀಡುತ್ತಿದ್ದೇನೆ. ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರುವ ಸಲೀಂ ಅವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದು, ಚಿಕ್ಕಬಳ್ಳಾಪುರದ ಇತರೆ ಸಮಾಜ ಸೇವಕರು ಈ ಕುಟುಂಬದ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದ್ದಾರೆ. ಅವರು ಸೂಕ್ತ ಕಿಡ್ನಿ ದಾನಿ ದೊರೆತಲ್ಲಿ ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಭರಿಸುವುದಾಗಿ ತಿಳಿಸಿದ್ದಾರೆ. ಇದರಿಂದ ಭಾವೋದ್ವೇಗಗೊಂಡ ಸಲೀಂ ಅವರ ತಾಯಿ ಕಣ್ಣೀರಿನಿಂದ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ರೋಗಿಯ ಸಹಾಯಕ್ಕೆ ಸಹಾಯ ಹಸ್ತವನ್ನ ಬಯಸುವರು 9515353493 ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪ್ರಭ ಟಿವಿ, ಚಿಕ್ಕಬಳ್ಳಾಪುರ. ಅವ್ರದ್ದೇನದು ಮೆಡಿಸಿನ್ಸ್ ಏನಿದೆ ಪ್ರತಿ ತಿಂಗಳು ವ್ಯವಸ್ಥೆ ಮಾಡಬೇಕು. ಹಾಗೆ ಅವ್ರ ಕುಟುಂಬದ ಏನು ದಿನಸಿಗಳದ್ದು ಏನಿದೆ ಅದನ್ನು ಪ್ರತಿ ತಿಂಗಳು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಿರ್ಧಾರ ಮಾಡಿ ನಾವು ಈ ಒಂದು ದಿನವನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದೇವೆ. ಇದರ ಉದ್ದೇಶ ಏನಂದರೆ ಇವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕು, ಅದೇ ರೀತಿ ಅವರ ಕುಟುಂಬದ ಜೊತೆಗೆ ನಿಲ್ಲಬೇಕು ಅಂತ ಹೇಳಿ ನಮ್ಮ ಜೈ ಫೌಂಡೇಶನ್ ಏನು ಪ್ರತಿ ತಿಂಗಳು ಈಗ ಅಮ್ಮವರಿದ್ದಾರೆ, ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಹಿರಿಯರಿದ್ದಾರೆ, ಅವ್ರ ಮುಂದೆ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಪ್ರತಿ ತಿಂಗಳು ಅವರಿಗೆ ಒಂದು ಆರೋಗ್ಯದ ವೆಚ್ಚ ಆಗಿರ್ಬೋದು, ಮೆಡಿಸಿನ್ಸು ಇಂದ ಹಿಡಿದು ಪ್ರತಿ ತಿಂಗಳ ಒಂದು ದಿನಸಿಗಳನ್ನ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ಒದಗಿಸ್ಕೊಡ್ತೀವಿ ನಿರಂತರವಾಗಿ. ಮತ್ತು ಅವರ ಒಂದು ಏನಿದೆ ಕಿಡ್ನಿ ವೈಫಲ್ಯ ಆಗಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಸೂಕ್ತ ಕಿಡ್ನಿ ದಾನಿ ದೊರಕಿದ್ರೆ ಅವರಿಗೆ ಆಪರೇಷನ್ ಖರ್ಚನ್ನು ಕೂಡ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ. ಅವ್ರ ಕುಟುಂಬದ ನೆರವಿಗೆ ನಾವು ನಿಲ್ತೀವಿ ಸದಾ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಏನು ನೀರಿನ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಅಂದರೆ ಅದನ್ನು ಕೂಡ ನಾವು ಜೈ ಫೌಂಡೇಶನ್ ಕಡೆಯಿಂದ ಏನು ಅದನ್ನು ಸರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡುವಂತಹ ಒಂದು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮತ್ತು ಇದರ ಮೂಲ ಉದ್ದೇಶ ಏನು ಇವತ್ತು ಭೇಟಿಯಾಗಿದ್ದೇನೆಂದರೆ, ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರೀತಿ ಜೈ ಫೌಂಡೇಶನ್ ರೀತಿ ಹಲವಾರು ಸಮಾಜ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕುಟುಂಬದ ನೆರವಿಗೆ ನಿಂತರೆ ಅವ್ರಿಗೂ ಕೂಡ ಒಂದು ಆನೆ ಬಲ ಬಂದಂತಾಗ್ತದೆ. ಈ ಮೂಲಕ ನಾನು ಮನವಿ ಮಾಡ್ಕೊಳೋದೇನೆಂದರೆ, ಎಲ್ಲರಿಗೂ ಕೂಡ ಭಾಳಷ್ಟು ಕುಟುಂಬಗಳು ಈ ರೀತಿ ನೋವಿನಲ್ಲಿದೆ, ಅವರು ಬೆಳಕಿಗೆ ಬರ್ತಾ ಇಲ್ಲ. ನಮ್ಮ ಮಾಧ್ಯಮದ ಮುಖಾಂತರವಾಗಿ ಇಂಥ ಒಂದು ಕುಟುಂಬಗಳ ಜೊತೆ ನಿಲ್ಲೋ ಕೆಲಸ ಸಮಾಜ ಸೇವಕರು ಮಾಡಬೇಕು. ನಿಷ್ಪಕ್ಷಪಾತವಾಗಿ ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಒಂದು ಕುಟುಂಬಕ್ಕೆ ನಾವು ಒಂದು ಆಸರೆಯಾಗಿ ನಿಲ್ಲುವಂಥ ಕೆಲಸ ಆಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಈ ಕುಟುಂಬದವರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬಿ ಅವ್ರ ಜೊತೆ ಒಂದು ಕುಟುಂಬದ ಸದಸ್ಯರಾಗಿ ನಾನು ಇರ್ತೀನಿ ಅಂತ ಹೇಳಿ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು.